ರಣ ಮಳೆಗೆ ಬಲಿಯಾದ ರಘು ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ತೊಂದರೆಗಳು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಅಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಪಿ ನಗರದಲ್ಲಿ ಕರೆಂಟ್ ಶಾಕ್ಗೆ ರಘು ಬಲಿಯಾಗಿದ್ರು. ರಘು ಕುಟುಂಬದಲ್ಲಿ ಈಗಾಗಲೇ ಸಾಲು ಸಾಲು ದುರಂತಗಳು ನಡೆದೋಗಿದೆ. ಈಗಾಗಲೇ ಸಹೋದರರನ್ನ ಕಳೆದುಕೊಂಡಿದ್ರು ಜಾನ್. 3 ಅಣ್ಣಂದಿರು ಮೃತ, ತಂದೆ ತಾಯಿ ಕೂಡ ನಿಧನ ಹೊಂದಿದ್ದಾರೆ. ವರ್ಷದ ಹಿಂದಷ್ಟೇ ಸಹೋದರಿಯ ಗಂಡ ಕೊನೆಯುಸಿರೆಳೆದಿದ್ರು. ಮತ್ತೋರ್ವ ಸಹೋದರಿಗೆ ಹಾರ್ಟ್ ಆಪರೇಷನ್ ಕೂಡ ಆಗಿದೆ. ಸಾಲು ಸಾಲು ಆಘಾತ. ರಘು ಸಹೋದರ ಕಂಗಾಲಾಗಿದ್ದಾರೆ. ಎಣ್ಣೆ ಸುರಿದಂತಹ ಮಳೆಯಿಂದಾಗಿ ಜೆಪಿ ನಗರದಲ್ಲಿ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದು ಈ ರಘು. ನಿನ್ನೆ ಮಳೆಗೆ ಮೃತಪಟ್ಟಿರುವಂತಹ ರಘು ಅವರ ಮೃತದೇಹದ ಹಸ್ತಾಂತರ ಪ್ರಕ್ರಿಯೆ ಈಗ ಶುರುವಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಇದೀಗ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಜೊತೆಗೆ ಜೆಪಿ ನಗರ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಇಲ್ಲಿ ಅವರ ಬ್ರದರ್ ಇದ್ದಾರೆ, ಅವ್ರನ್ನ ಮೊದಲಿಗೆ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನೀವು ಎಷ್ಟು ಜನ ಗಂಡು ಮಕ್ಕಳು ಸರ್? ಏನಾಯಿತು ನಿನ್ನೆ ನಿಮ್ಮ ಫ್ಯಾಮಿಲಿ, ಅಂದರೆ ಈ ಹಿಂದೆ ಇಬ್ಬರು ಡೆತ್ ಆಗಿರೋ ವಿಚಾರ ಏನಾಯ್ತು ಸರ್? ಸರ್, ನಮ್ಮ ಅಣ್ಣಂದಿರು ಇಬ್ಬರು ಮೈ ಹುಷಾರಿಲ್ಲ, ಅವ್ರು ತೀರೋಗ್ಬಿಟ್ರು. ಇವರು ನೆನ್ನೆ ಮಳೆಯಲ್ಲಿ ಬಸ್ ಸ್ಟಾಪ್ ಹತ್ರ ಮಳೆ ಬರ್ತದೆ ಅಂತ ಸೈಡ್ಗೆ ಹೋದಾಗ ಕರೆಂಟ್ ಹೊಡೆದು ಮಿಸ್ಟೇಸ್ ಆಗಿದ್ದಾರೆ. ನಿಮ್ಮ ಅಣ್ಣಂದಿರು ಯಾವಾಗ ತೀರೋಗಿರೋ ಸರ್? ಇಬ್ಬರು ಅವ್ರು ತೀರೋಗಿ, ಒಬ್ಬರು ತೀರೋಗಿ 1 ವರ್ಷ ಆಗಿದೆ, ಇನ್ನೊಬ್ಬರು ಬಂದು ಅವ್ರು 10 ವರ್ಷ ಆಗ್ತಾಯಿದೆ. ನಿಮ್ಮ ಪೇರೆಂಟ್ ಯಾವಾಗ ಸರ್ ಮೃತಪಟ್ಟಿರೋದು? ಅವ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು. ಈಗ ಇವರೇ ದುಡ್ದು ನಿಮಗೆ ಆಸರೆ ಆಗಿದ್ದಾರೆ? ಅವರೇ ದುಡ್ದು ನಮ್ಮ ಮನೆ ನೋಡ್ಕೊಳ್ರಿ. ನೀವೇನು ಮಾಡ್ತೀವಿ? ನಾವು ಕೆಲಸ ಮಾಡ್ತೀವಿ ಸರ್, ಫ್ಯಾಮಿಲಿ ಆಗಿದೆ. ಎಲ್ಲ ಕೂಲಿ ಕೆಲಸ ಮಾಡೋರೆ ಸರ್. ಮನೆಯಿಂದ ಬಿಟ್ಟು ಹೋದವ್ರ ತಾಯಿ ತಂದೆ ಇಬ್ಬರು ತೀರೋಗ್ದು ಸರ್. ಅವ್ರ ಅಕ್ಕ ತಂಗಿ ಇಬ್ಬರು ಇದ್ದಾರೆ. ಒಬ್ರಿಗೆ ಗಂಡ ತೀರೋಗ್ಬಿಟ್ರು. ಈಗಲೇ ಒಂದು 6-7 ತಿಂಗಳಾಯ್ತು, ವರ್ಷ ಗಂಟ ಆಯಿತು. ಇನ್ನೊಬ್ಳಮ್ಮನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಅವ್ರ ಅಕ್ಕನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಅವು ಈ ಹುಡುಗ ತುಳಿದು ಚಪ್ಪಲಿ ಹೊಲ್ದು ಕೆಲಸ ಮಾಡ್ಕೊಂಬಂದು ಅವ್ರಿಗೆ ಕೊಡ್ತಾಯಿದ್ವಿ. ಸ್ವಲ್ಪ ಸಾಲ ಪಾಲ ಮಾಡಿ ಹುಡುಗಿಗೆ ಆಪ್ರೇಷನ್ ಮಾಡ್ತಿದ್ದಾರೆ. ಆ ಸಾಲದೆಲ್ಲ ಹಂಗೆ ಇದೆ, ಇನ್ನೂ ಯಾವ್ದು ತೀರಿಸಿಲ್ಲ. ಮದುವೆ ಯಾವುದು ಮಾಡಿಲ್ಲ, ಇನ್ನು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ದಕ್ಕೆ ಈ ಥರ ಪರಿಸ್ಥಿತಿನೇ ಮನೇಲಿರೋವಾಗ ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟ. ಸರಿ, ಹಂಗೆ ಇದ್ದಾರೆ. ಅಷ್ಟೊತ್ತಲ್ಲಿ ನೆನ್ನೆ ಈ ಥರ ಆಗೋಯ್ತು ಸರ್. ತುಂಬ ಚಿಕ್ಕ ವಯಸ್ಸು. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಗೋಸ್ಕರ ಎಲ್ಲ ರೀತಿಯ ಸಿದ್ಧತೆಯನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲ ಹಂತವಾಗಿ ಕುಟುಂಬಸ್ಥರ ಸಹಿಯನ್ನು ಪಡಿಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಇದೀಗ ಮಾಡ್ತಾ ಇರುವಂಥದ್ದು. ಕಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗ ರಘು ಅವರ ಮೃತದೇಹ ಇದೆ, ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಪೊಲೀಸರು ಕೂಡ ತಮ್ಮ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ. ಜೊತೆ ಕುಟುಂಬಸ್ಥರ ಸಹಿ ಪ್ರಕ್ರಿಯೆ ಅಥವಾ ಮರಣೋತ್ತರ ಪರೀಕ್ಷೆಗೆ ಮುಂಚಿತವಾಗಿ ಅವರಿಗೆ ಸಹಿ ಕೂಡ ಬೇಕಾಗುತ್ತೆ. ಅದನ್ನು ನಮೂದು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 3 ಗಂಡು ಮಕ್ಕಳು ತೀರೋದ್ರು. ಆ ಹುಡುಗ ಚಿಕ್ಕವನು, ಲಾಸ್ಟ್ ಅವನು. ಇವನು ಹೆಣ್ಣು ಮಕ್ಕಳಲ್ಲಿ ಯಾರು ಮದುವೆ ಆದವರು, ಯಾರು ಹಸ್ಬೆಂಡ್ ತೀರೋಗಿರೋದು? ಹಸ್ಬೆಂಡ್ ತೀರೋಗಿರೋ ಒಳಗಡೆ ಇದ್ದಾರೆ ಸರ್. ಒಬ್ರು ಗಂಡ ತೀರೋಗಿದ್ದಾರೆ, ಒಬ್ರು ಗಂಡ ಇದ್ದಾರೆ. ಒಬ್ಬರಿಗೆ ಆಪರೇಷನ್ ಆಗಿದೆ. ಅವ್ರಿಗೆ ಗಂಡ ಇರೋರಿಗೆ ಆಪ್ರೇಷನ್ ಆಗಿದೆ, ಹಾರ್ಟ್ ಆಪ್ರೇಷನ್. ಆ ಯಮ್ಮನಿಗೆ ಇನ್ನೊಬ್ರಿಗೆ ಗಂಡ ತೀರೋಗ್ಬಿಟ್ರು. ಆ ಯಮ್ಮನಿಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಕ್ಕಳು. ಇದು ನಿನ್ನೆ ಮೃತಪಟ್ಟಿರುವಂತಹ ರಘು ಅವರ ಕುಟುಂಬದ ಕಣ್ಣೀರ ಕಹಾನಿ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಣ ಮಳೆಗೆ ಬಲಿಯಾದ ರಘು ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ತೊಂದರೆಗಳು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಅಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಪಿ ನಗರದಲ್ಲಿ ಕರೆಂಟ್ ಶಾಕ್ಗೆ ರಘು ಬಲಿಯಾಗಿದ್ರು. ರಘು ಕುಟುಂಬದಲ್ಲಿ ಈಗಾಗಲೇ ಸಾಲು ಸಾಲು ದುರಂತಗಳು ನಡೆದೋಗಿದೆ. ಈಗಾಗಲೇ ಸಹೋದರರನ್ನ ಕಳೆದುಕೊಂಡಿದ್ರು ಜಾನ್. 3 ಅಣ್ಣಂದಿರು ಮೃತ, ತಂದೆ ತಾಯಿ ಕೂಡ ನಿಧನ ಹೊಂದಿದ್ದಾರೆ. ವರ್ಷದ ಹಿಂದಷ್ಟೇ ಸಹೋದರಿಯ ಗಂಡ ಕೊನೆಯುಸಿರೆಳೆದಿದ್ರು. ಮತ್ತೋರ್ವ ಸಹೋದರಿಗೆ ಹಾರ್ಟ್ ಆಪರೇಷನ್ ಕೂಡ ಆಗಿದೆ. ಸಾಲು ಸಾಲು ಆಘಾತ. ರಘು ಸಹೋದರ ಕಂಗಾಲಾಗಿದ್ದಾರೆ. ಎಣ್ಣೆ ಸುರಿದಂತಹ ಮಳೆಯಿಂದಾಗಿ ಜೆಪಿ ನಗರದಲ್ಲಿ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದು ಈ ರಘು. ನಿನ್ನೆ ಮಳೆಗೆ ಮೃತಪಟ್ಟಿರುವಂತಹ ರಘು ಅವರ ಮೃತದೇಹದ ಹಸ್ತಾಂತರ ಪ್ರಕ್ರಿಯೆ ಈಗ ಶುರುವಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಇದೀಗ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಜೊತೆಗೆ ಜೆಪಿ ನಗರ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಇಲ್ಲಿ ಅವರ ಬ್ರದರ್ ಇದ್ದಾರೆ, ಅವ್ರನ್ನ ಮೊದಲಿಗೆ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನೀವು ಎಷ್ಟು ಜನ ಗಂಡು ಮಕ್ಕಳು ಸರ್? ಏನಾಯಿತು ನಿನ್ನೆ ನಿಮ್ಮ ಫ್ಯಾಮಿಲಿ, ಅಂದರೆ ಈ ಹಿಂದೆ ಇಬ್ಬರು ಡೆತ್ ಆಗಿರೋ ವಿಚಾರ ಏನಾಯ್ತು ಸರ್? ಸರ್, ನಮ್ಮ ಅಣ್ಣಂದಿರು ಇಬ್ಬರು ಮೈ ಹುಷಾರಿಲ್ಲ, ಅವ್ರು ತೀರೋಗ್ಬಿಟ್ರು. ಇವರು ನೆನ್ನೆ ಮಳೆಯಲ್ಲಿ ಬಸ್ ಸ್ಟಾಪ್ ಹತ್ರ ಮಳೆ ಬರ್ತದೆ ಅಂತ ಸೈಡ್ಗೆ ಹೋದಾಗ ಕರೆಂಟ್ ಹೊಡೆದು ಮಿಸ್ಟೇಸ್ ಆಗಿದ್ದಾರೆ. ನಿಮ್ಮ ಅಣ್ಣಂದಿರು ಯಾವಾಗ ತೀರೋಗಿರೋ ಸರ್? ಇಬ್ಬರು ಅವ್ರು ತೀರೋಗಿ, ಒಬ್ಬರು ತೀರೋಗಿ 1 ವರ್ಷ ಆಗಿದೆ, ಇನ್ನೊಬ್ಬರು ಬಂದು ಅವ್ರು 10 ವರ್ಷ ಆಗ್ತಾಯಿದೆ. ನಿಮ್ಮ ಪೇರೆಂಟ್ ಯಾವಾಗ ಸರ್ ಮೃತಪಟ್ಟಿರೋದು? ಅವ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು. ಈಗ ಇವರೇ ದುಡ್ದು ನಿಮಗೆ ಆಸರೆ ಆಗಿದ್ದಾರೆ? ಅವರೇ ದುಡ್ದು ನಮ್ಮ ಮನೆ ನೋಡ್ಕೊಳ್ರಿ. ನೀವೇನು ಮಾಡ್ತೀವಿ? ನಾವು ಕೆಲಸ ಮಾಡ್ತೀವಿ ಸರ್, ಫ್ಯಾಮಿಲಿ ಆಗಿದೆ. ಎಲ್ಲ ಕೂಲಿ ಕೆಲಸ ಮಾಡೋರೆ ಸರ್. ಮನೆಯಿಂದ ಬಿಟ್ಟು ಹೋದವ್ರ ತಾಯಿ ತಂದೆ ಇಬ್ಬರು ತೀರೋಗ್ದು ಸರ್. ಅವ್ರ ಅಕ್ಕ ತಂಗಿ ಇಬ್ಬರು ಇದ್ದಾರೆ.
ಒಬ್ರಿಗೆ ಗಂಡ ತೀರೋಗ್ಬಿಟ್ರು. ಈಗಲೇ ಒಂದು 6-7 ತಿಂಗಳಾಯ್ತು, ವರ್ಷ ಗಂಟ ಆಯಿತು. ಇನ್ನೊಬ್ಳಮ್ಮನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಅವ್ರ ಅಕ್ಕನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಅವು ಈ ಹುಡುಗ ತುಳಿದು ಚಪ್ಪಲಿ ಹೊಲ್ದು ಕೆಲಸ ಮಾಡ್ಕೊಂಬಂದು ಅವ್ರಿಗೆ ಕೊಡ್ತಾಯಿದ್ವಿ. ಸ್ವಲ್ಪ ಸಾಲ ಪಾಲ ಮಾಡಿ ಹುಡುಗಿಗೆ ಆಪ್ರೇಷನ್ ಮಾಡ್ತಿದ್ದಾರೆ. ಆ ಸಾಲದೆಲ್ಲ ಹಂಗೆ ಇದೆ, ಇನ್ನೂ ಯಾವ್ದು ತೀರಿಸಿಲ್ಲ. ಮದುವೆ ಯಾವುದು ಮಾಡಿಲ್ಲ, ಇನ್ನು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ದಕ್ಕೆ ಈ ಥರ ಪರಿಸ್ಥಿತಿನೇ ಮನೇಲಿರೋವಾಗ ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟ. ಸರಿ ಹಂಗೆ ಇದ್ದಾರೆ. ಅಷ್ಟೊತ್ತಲ್ಲಿ ನೆನ್ನೆ ಈ ಥರ ಆಗೋಯ್ತು ಸರ್. ತುಂಬ ಚಿಕ್ಕ ವಯಸ್ಸು ಸರ್. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಗೋಸ್ಕರ ಎಲ್ಲ ರೀತಿಯ ಸಿದ್ಧತೆಯನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲ ಹಂತವಾಗಿ ಕುಟುಂಬಸ್ಥರ ಸಹಿಯನ್ನು ಪಡಿಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಇದೀಗ ಮಾಡ್ತಾ ಇರುವಂಥದ್ದು. ಕಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗ ರಘು ಅವರ ಮೃತದೇಹ ಇದೆ, ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಪೊಲೀಸರು ಕೂಡ ತಮ್ಮ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ. ಜೊತೆ ಕುಟುಂಬಸ್ಥರ ಸಹಿ ಪ್ರಕ್ರಿಯೆ ಅಥವಾ ಮರಣೋತ್ತರ ಪರೀಕ್ಷೆಗೆ ಮುಂಚಿತವಾಗಿ ಅವರಿಗೆ ಸಹಿ ಕೊಡಬೇಕಾಗುತ್ತೆ. ಅದನ್ನು ನಮೂದು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 3 ಗಂಡು ಮಕ್ಕಳು ತೀರೋದ್ರು. ಆ ಹುಡುಗ ಚಿಕ್ಕವನು, ಲಾಸ್ಟ್ ಅವನು. ಇವನು ಹೆಣ್ಮಕ್ಳಲ್ಲಿ ಯಾರು ಮದುವೆ ಆದವರು, ಯಾರು ಹಸ್ಬೆಂಡ್ ತೀರೋಗಿರೋದು? ಹಸ್ಬೆಂಡ್ ತೀರೋಗಿರೋ ಒಳಗಡೆ ಇದ್ದಾರೆ ಸರ್. ಒಬ್ರು ಗಂಡ ತೀರೋಗಿದ್ದಾರೆ, ಒಬ್ರು ಗಂಡ ಇದ್ದಾರೆ. ಒಬ್ಬರಿಗೆ ಆಪರೇಷನ್ ಆಗಿದೆ, ಅವ್ರಿಗೆ ಗಂಡ ಇರೋರಿಗೆ ಆಪ್ರೇಷನ್ ಆಗಿದೆ, ಹಾರ್ಟ್ ಆಪ್ರೇಷನ್. ಆ ಯಮ್ಮನಿಗೆ ಇನ್ನೊಬ್ರಿಗೆ ಗಂಡ ತೀರೋಗ್ಬಿಟ್ರು. ಆ ಯಮ್ಮನಿಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಕ್ಕಳು. ಇದು ನಿನ್ನೆ ಮೃತಪಟ್ಟಿರುವಂತಹ ರಘು ಅವರ ಕುಟುಂಬದ ಕಣ್ಣೀರ ಕಹಾನಿ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಣ ಮಳೆಗೆ ಬಲಿಯಾದ ರಘು ಕುಟುಂಬದಲ್ಲಿ ಆಕ್ರಂದನ ಮನೆ ಮಾಡಿದೆ. ಬ್ಯಾಕ್ ಟು ಬ್ಯಾಕ್ ತೊಂದರೆಗಳು ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಅಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. JP ನಗರದಲ್ಲಿ ಕರೆಂಟ್ ಶಾಕ್ಗೆ ರಘು ಬಲಿಯಾಗಿದ್ರು. ರಘು ಕುಟುಂಬದಲ್ಲಿ ಈಗಾಗಲೇ ಸಾಲು ದುರಂತಗಳು ನಡೆದೋಗಿದೆ. ಈಗಾಗಲೇ ಸಹೋದರನ್ನ ಕಳೆದುಕೊಂಡಿದ್ರು ಜಾನ್. 3 ಅಣ್ಣಂದಿರು ಮೃತ, ತಂದೆ ತಾಯಿ ಕೂಡ ನಿಧನ ಹೊಂದಿದ್ದಾರೆ. ವರ್ಷದ ಹಿಂದಷ್ಟೇ ಸಹೋದರಿಯ ಗಂಡ ಕೊನೆಯುಸಿರೆಳೆದಿದ್ರು. ಮತ್ತೋರ್ವ ಸಹೋದರಿಗೆ ಹಾರ್ಟ್ ಆಪರೇಷನ್ ಕೂಡ ಆಗಿದೆ. ಸಾಲು ಆಘಾತ. ರಘು ಸಹೋದರ ಕಂಗಾಲಾಗಿದ್ದಾರೆ. ಎಣ್ಣೆ ಸುರಿದಂತಹ ಮಳೆಯಿಂದಾಗಿ JP ನಗರದಲ್ಲಿ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದು ಈ ರಘು. ನಿನ್ನೆ ಮಳೆಗೆ ಮೃತಪಟ್ಟಿರುವಂತಹ ರಘು ಅವರ ಮೃತದೇಹದ ಹಸ್ತಾಂತರ ಪ್ರಕ್ರಿಯೆ ಈಗ ಶುರುವಾಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಈಗ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಜೊತೆಗೆ JP ನಗರ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಇಲ್ಲಿ ಅವರ ಬ್ರದರ್ ಇದ್ದಾರೆ, ಅವ್ರನ್ನ ಮೊದಲಿಗೆ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ನೀವು ಎಷ್ಟು ಜನ ಗಂಡು ಮಕ್ಕಳು ಸರ್? ಏನಾಯಿತು ನಿನ್ನೆ ನಿಮ್ಮ ಫ್ಯಾಮಿಲಿ, ಅಂದರೆ ಈ ಹಿಂದೆ ಇಬ್ಬರು ಡೆತ್ ಆಗಿರೋ ವಿಚಾರ ಏನಾಯ್ತು ಸರ್? ಸರ್, ನಮ್ಮ ಅಣ್ಣಂದಿರಿಬ್ಬರು ಮೈ ಹುಷಾರಿಲ್ಲ, ಅವ್ರು ತೀರೋಗ್ಬಿಟ್ರು. ಇವರು ನೆನ್ನೆ ಮಳೆಯಲ್ಲಿ ಬಸ್ ಸ್ಟಾಪ್ ಹತ್ರ ಮಳೆ ಬರ್ತದೆ ಅಂತ ಸೈಡ್ಗೆ ಹೋದಾಗ ಕರೆಂಟ್ ಹೊಡೆದು ಮಿಸ್ಟೇಸ್ ಆಗಿದ್ದಾರೆ. ನಿಮ್ಮ ಅಣ್ಣಂದಿರು ಯಾವಾಗ ತೀರೋಗಿರೋ ಸರ್? ಇಬ್ಬರು ಅವ್ರು ತೀರೋಗಿ, ಒಬ್ಬರು ತೀರೋಗಿ 1 ವರ್ಷ ಆಗಿದೆ, ಇನ್ನೊಬ್ಬರು ಬಂದು ಅವ್ರು 10 ವರ್ಷ ಆಗ್ತಾಯಿದೆ. ನಿಮ್ಮ ಪೇರೆಂಟ್ ಯಾವಾಗ ಸರ್ ಮೃತಪಟ್ಟಿರೋದು? ಅವ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು. ಈಗ ಇವರೇ ದುಡ್ದು ನಿಮಗೆ ಆಸರೆ ಆಗಿದ್ದಾರೆ? ಅವರೇ ದುಡ್ದು ನಮ್ಮ ಮನೆ ನೋಡ್ಕೊಳ್ರಿ. ನೀವೇನು ಮಾಡ್ತಿದ್ದೀರಿ? ನಾವು ಕೆಲಸ ಮಾಡ್ತೀವಿ ಸರ್, ಫ್ಯಾಮಿಲಿ ಆಗಿದೆ. ಎಲ್ಲ ಕೂಲಿ ಕೆಲಸ ಮಾಡೋರೆ ಸರ್. ಮನೆಯಿಂದ ಬಿಟ್ಟು ಹೋದವ್ರ ತಾಯಿ ತಂದೆ ಇಬ್ಬರು ತೀರೋಗ್ದು ಸರ್. ಅವ್ರ ಅಕ್ಕ ತಂಗಿ ಇಬ್ಬರು ಇದ್ದಾರೆ. ಒಬ್ರಿಗೆ ಗಂಡ ತೀರೋಗ್ಬಿಟ್ರು. ಈಗಲೇ ಒಂದು 6-7 ತಿಂಗಳಾಯ್ತು, ವರ್ಷ ಗಂಟ ಆಯಿತು. ಇನ್ನೊಬ್ಳಮ್ಮನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಅವ್ರ ಅಕ್ಕನಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಅವು ಈ ಹುಡುಗ ತುಳಿದು ಚಪ್ಪಲಿ ಹೊಲ್ದು ಕೆಲಸ ಮಾಡ್ಕೊಂಬಂದು ಅವ್ರಿಗೆ ಕೊಡ್ತಾಯಿದ್ವಿ. ಸ್ವಲ್ಪ ಸಾಲ ಪಾಲ ಮಾಡಿ ಹುಡುಗಿಗೆ ಆಪ್ರೇಷನ್ ಮಾಡ್ತಿದ್ದಾರೆ. ಆ ಸಾಲದೆಲ್ಲ ಹಂಗೆ ಇದೆ, ಇನ್ನೂ ಯಾವ್ದು ತೀರಿಸಿಲ್ಲ. ಮದುವೆ ಯಾವುದು ಮಾಡಿಲ್ಲ, ಇನ್ನು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ದಕ್ಕೆ ಈ ಥರ ಪರಿಸ್ಥಿತಿನೇ ಮನೇಲಿರೋವಾಗ ನನಗೆ ಮದುವೆ ಬೇಡ ಅಂತ ಹೇಳ್ಬಿಟ್ಟ. ಸರಿ ಹಂಗೆ ಇದ್ದಾರೆ. ಅಷ್ಟೊತ್ತಲ್ಲಿ ನೆನ್ನೆ ಈ ಥರ ಆಗೋಯ್ತು ಸರ್. ತುಂಬ ಚಿಕ್ಕ ವಯಸ್ಸು ಸರ್. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಗೋಸ್ಕರ ಎಲ್ಲ ರೀತಿಯ ಸಿದ್ಧತೆಯನ್ನು ಇದೀಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲ ಹಂತವಾಗಿ ಕುಟುಂಬಸ್ಥರ ಸಹಿಯನ್ನು ಪಡಿಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಇದೀಗ ಮಾಡ್ತಾ ಇರುವಂಥದ್ದು. ಕಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗ ರಘು ಅವರ ಮೃತದೇಹ ಇದೆ, ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಪೊಲೀಸರು ಕೂಡ ತಮ್ಮ ಪ್ರೊಸೀಜರನ್ನು ಮಾಡ್ತಾ ಇದ್ದಾರೆ. ಜೊತೆ ಕುಟುಂಬಸ್ಥರ ಸಹಿ ಪ್ರಕ್ರಿಯೆ ಅಥವಾ ಮರಣೋತ್ತರ ಪರೀಕ್ಷೆಗೆ ಮುಂಚಿತವಾಗಿ ಅವರಿಗೆ ಸಹಿ ಕೊಡಬೇಕಾಗುತ್ತೆ. ಅದನ್ನು ನಮೂದು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 3 ಗಂಡು ಮಕ್ಕಳು ತೀರೋದ್ರು. ಆ ಹುಡುಗ ಚಿಕ್ಕವನು, ಲಾಸ್ಟ್ ಅವನು. ಇವನು ಹೆಣ್ಮಕ್ಳಲ್ಲಿ ಯಾರು ಮದುವೆ ಆದವರು, ಯಾರು ಹಸ್ಬೆಂಡ್ ತೀರೋಗಿರೋದು? ಹಸ್ಬೆಂಡ್ ತೀರೋಗಿರೋ ಒಳಗಡೆ ಇದ್ದಾರೆ ಸರ್. ಒಬ್ರು ಗಂಡ ತೀರೋಗಿದ್ದಾರೆ, ಒಬ್ರು ಗಂಡ ಇದ್ದಾರೆ. ಒಬ್ಬರಿಗೆ ಆಪರೇಷನ್ ಆಗಿದೆ, ಅವ್ರಿಗೆ ಗಂಡ ಇರೋರಿಗೆ ಆಪ್ರೇಷನ್ ಆಗಿದೆ, ಹಾರ್ಟ್ ಆಪ್ರೇಷನ್. ಆ ಯಮ್ಮನಿಗೆ ಇನ್ನೊಬ್ರಿಗೆ ಗಂಡ ತೀರೋಗ್ಬಿಟ್ರು. ಆ ಯಮ್ಮನಿಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಕ್ಕಳು. ಇದು ನಿನ್ನೆ ಮೃತಪಟ್ಟಿರುವಂತಹ ರಘು ಅವರ ಕುಟುಂಬದ ಕಣ್ಣೀರ ಕಹಾನಿ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.